ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾಳೆ ಇಂಡಿಯಾ ನ್ಯೂಜಿಲ್ಯಾಂಡ್ ಫೈನಲ್ ಮ್ಯಾಚ್. ಗೆಲಿ ಮ್ಯಾಚ್. ಇಂಡಿಯಾ ಈ ಸಲ ICC ಚಾಂಪಿಯನ್ ಟ್ರೋಫಿದಾಗ ಫೈನಲ್ಗೆ ಬಂದೈತಿ. ಅದನ್ನ ನ್ಯೂಜಿಲ್ಯಾಂಡ್ ಕೂಡ ಆಡತ್ತಾರ 2019. ಅದು ಯಾರೂ ಮರ್ತಿಲ್ಲ. ಕ್ರಿಕೆಟ್ ಅಭಿಮಾನಿ, ಪ್ರತಿಯೊಬ್ಬ ಭಾರತೀಯ ಕ್ರಿಕೆಟ್ ಅಭಿಮಾನಿ ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ. ನ್ಯೂಜಿಲ್ಯಾಂಡ್ ಕೂಡ ನಾವು ಸೆಮಿಫೈನಲ್ ಸೋತಿದ್ದು ಪ್ರತಿಯೊಬ್ಬರ ಕಣ್ಣಾಗ ಕುತ್ತಂಗಾಗೈತೆ ಆ ಮ್ಯಾಚ್. ಆ ಮ್ಯಾಚಿನ ಬಗ್ಗೆ ನಾವು ಮಾತಾಡೋಣ ಅಂತ. ಈಗ ಹೇಳ್ಬೇಕಂದ್ರೆ ನಾಳೆ ಫೈನಲ್ ಮ್ಯಾಚ್ ಐತ್ರಿ ನ್ಯೂಜಿಲ್ಯಾಂಡ್ ಕೂಡ. ನಮ್ಮ ಇಂಡಿಯಾ ಅಂತೂ ಈ ಸಲ ICC ಚಾಂಪಿಯನ್ ಟ್ರೋಫಿದಾಗ 4 ಮ್ಯಾಚ್ ಆಡ್ಯಾರ. 4 ಕಂಟಿನ್ಯೂ ಗೆದ್ದಾರ. ಚಲೋ ಪ್ರದರ್ಶನ ಕೊಟ್ಟಾರ. 3 ಲೀಗ್ ಮ್ಯಾಚ್ ಆಗಿರ್ಬೋದು, ಒಂದು ಸೆಮಿಫೈನಲ್. ಹಿಂದಿನ ಮ್ಯಾಚ್ ಹಾಸ್ಟೆಲ್ ಕೂಡ ಹೆಡ್ಕಿಗೆ ಹೊಡೆದು ಕಡ್ಯಾಕೆ ಮಾಡಿದ್ರು. ಅವ್ರದ್ದು ಒಂದು ತಿಂಡಿ ಇತ್ತು, ತಿಂಡಿ ಮುರಿಸಿ ಕಳಿಸಿದ್ದೀವಿ. ಇನ್ನು ನ್ಯೂಜಿಲ್ಯಾಂಡ್ ಅಂತ ತಿಂಡಿ ಹೊಡೆದಿತ್ತು. ಯಾಕಂದ್ರೆ ಎಲ್ಲರದ್ದು ತಿಂಡಿ ಮುರಿಸೋ ಟೈಮ್ ಈ ಒಂದು ಚಾಂಪಿಯನ್ ಟ್ರೋಫಿ ಐತಿ. ನಾಳೆ ಫೈನಲ್ ಮ್ಯಾಚ್ ನೋಡ್ರಿ. ಈ ಕಡೆ ನ್ಯೂಜಿಲ್ಯಾಂಡ್ ನಾವು ಗೋಲ್ಡ್ ಅಂತ ಹೇಳಕ್ಕೆ ಬರಂಗಿಲ್ಲ, ಯಾಕಂದ್ರೆ ಲೀಗ್ದಾಗ ನಾವು ಕೂಡ ಸೋತಾರವರು. ಆದರೆ ಈ ಟೀಮ್ ಹೆಂಗೈತೆ ಒಂಥರ ಕ್ಲಾಸಿಕ್ ಟೀಮ್ ರೀ. ಅವ್ನು ಪ್ರತಿ ಯಾವುದೋ ಒಂದು ICC ಯಾವ್ಯಾವ ದೊಡ್ಡ ದೊಡ್ಡ ಟೂರ್ನಮೆಂಟ್ದಾಗ ಚಲೋ ಆಡ್ಕೋತಾ ಬಂದೈತ್ರಿ. ನೋಡಾಕ ದೂರ್ಲಿನ ಟೀಮ್ ಏನು ಅನಿಸ್ತೈತಿ, ಗೋಲ್ಡ್ ಟೀಮ್ ಇವ್ನು ಇವೇನು ಆಡ್ತಾವ ಅಂತ ಅನಿಸ್ತೈತಿ. ಬಟ್ ಅವ್ನು ಗೆಲ್ಲಿ ಪ್ರದರ್ಶನ ಮಾತ್ರ ಪಕ್ಕ ಕೊಡ್ತಾರೆ ನ್ಯೂಜಿಲ್ಯಾಂಡ್ದವರು. ನಮ್ಮ ಇಂಡಿಯಾ ಏನು ಹಗರಿಲ್ರಿ ಈ ಸಲ ಮಾತ್ರ. ಬ್ಯಾಟಿಂಗ, ಬೌಲಿಂಗ, ಆಲ್ರೌಂಡರ್ ಎಲ್ಲದರಾಗೂ ಮಿಂಚಿಂಗ ಗಿಂಚಿಂಗ ಗೆಲ್ಲಿ ಎಲ್ಲದರಾಗೂ ಏನು ನಾವು ಟೊಂಕ್ ತೆಗಿಯಂಗಿಲ್ಲ. ಅಷ್ಟು ಚಲೋ ನಮ್ಮ ಪ್ರದರ್ಶನ ಕೊಟ್ಟರೆ ನಮ್ಮ ಇಂಡಿಯಾದವರು. ಚಲೋ ಆಗೈತ್ರಿ. ನಮ್ಮ ಹುಲಿ ಸಾಹೇಬ್ ಫಾರ್ಮ್ ಕಳ್ಕೊಂಡಿದ್ರು ಈ ಒಂದು ಚಾಂಪಿಯನ್ ಟ್ರೋಫಿದಾಗ. ಮೊನ್ನೆ ಸೆಂಚುರಿ, ಆಮೇಲೆ ಒಂದು 80 ಮ್ಯಾಗ ಹೊಡೆದ್ರು. ಮತ್ತೇನು ಬೇಕ್ರಿ, ಚಲೋ ಫಾರ್ಮ್ದಾಗ ಬಂದಾರೆ. ಗಿಲ್ ಅವರು ಒಂದು ಈ ಕಡೆ ಒಂದು 2 ಮ್ಯಾಚ್ ಸ್ವಲ್ಪ ಗೋಲ್ಡ್ ಆದರೂ ಚಲೋ ಫಾರ್ಮ್ದಾಗ ಅದಾರ. ಶ್ರೇಯಸ್ ಅಯ್ಯರ್ ಅಣ್ಣ ಅವ್ನು ಗೆಚ್ಚು ಬ್ಯಾಟಿಂಗ್ ಆಡತ್ತಾರ. ಅದನ್ನು ನಮ್ಮ ಖುಷಿ ಪಡುವಂಥದ್ದು. ಮತ್ತು ನಮ್ಮ KL ರಾಹುಲ್ ಅವರು ಚಲೋ ಬ್ಯಾಟಿಂಗ್ ಆಡತ್ತಾರ. ರೋಹಿತ್ ಶರ್ಮಾ ಸಾಹೇಬ್ರು ಸಹ ಬ್ಯಾಟಿಂಗ್ ಕುಂದಿರ್ಬೇಕು. ಅವರು ತಿರುಗಾಡಿ ತುಂಬುವಂಥ ಕ್ಯಾಂಡಿಡೇಟ್. ಗಿಲ್ ಫೈನಲ್ ಮ್ಯಾಚ್ ನಾಳೆ ಆಡುವಂಥದ್ದು ಭಾಳ ದೊಡ್ಡ ನಿರೀಕ್ಷೆ ಐತಿ. ಯಾಕಂದ್ರೆ ದೊಡ್ಡ ಮ್ಯಾಚ್ ಇರೋದ್ರಿಂದ ಈ ಕಡೆ ಒಂದು 2-3 ಮ್ಯಾಚ್ ಆಡಿಲ್ಲ. ನಾಳೆ ನೋಡ್ಬೇಕ್ರಿ ಹೆಂಗೆ ಆಡ್ತಾರೆ. ಮತ್ತು ನಮ್ಮ ಹುಲಿ ಇಂಪಾರ್ಟೆಂಟ್ ಮ್ಯಾಚ್ದಾಗಂತೂ ಇಂಪಾರ್ಟೆಂಟ್ ಬ್ಯಾಟಿಂಗ್ ಅಂತೂ ಪಕ್ಕ ಆಡ್ತಾರೆ. ಇನ್ನು ಅವ್ರದ್ದು ಬೌಲಿಂಗ್ ಬ್ಯಾಟಿಂಗ್ ಎರಡು ಸ್ಟ್ರಾಂಗ್ ಅದಾವೆ ನ್ಯೂಜಿಲ್ಯಾಂಡ್ದವ್ರದ್ದು. ಮೊನ್ನೆ ಈ ಸೌತ್ ಆಫ್ರಿಕಾ ಕೂಡ ಗೆದ್ದರೆ ಅವ್ರು ಸೆಮಿಫೈನಲ್. ಸೌತ್ ಆಫ್ರಿಕಾದ ಎಂಥ ನಶೀಬ್ ಅಂದ್ರೆ ನಮ್ಮ RCBಕ್ಕಿಂತ ಕೆಟ್ಟ ನಶೀಬ್ ಅಂದ್ರೆ ಯಾರ್ದಾರ ಈ ಜಗತ್ತಿನಾಗ ಇತ್ತಂದ್ರೆ ಅದು ಸೌತ್ ಆಫ್ರಿಕಾ. ಏನು ರೀ ಪಾಪ ಅವ್ರದ್ದು. ಪ್ರತಿ ದೊಡ್ಡ ಟೂರ್ನಮೆಂಟ್ಗೆ ಬಂದಿರ್ತಾರೆ, ಸೆಮಿಫೈನಲ್ಗೆ ಸೋತು ಬಿಡ್ತಾರೆ. ಏನು ಅವ್ರದ್ದು ಹಣೆ ಬರದಾಗ ಕಪ್ ಇರ್ಲಾಕಿಲ್ಲ ಅಂತ ನನಗೆ ಅನಿಸ್ತೈತಿ. ಏನು ಮಾಡ್ತೀರಿ, ಸೋತು ಹೋದ್ರಿ ಮನೆಗೆ. ಇನ್ನು ನಮ್ಮ ಬೌಲಿಂಗ್ ವಿಷಯಕ್ಕೆ ಬಂದ್ರೆ ಅಂತ ನೋಡ್ರಿ, ಶಮಿ ಅವ್ರು ಚಲೋ ಹಾಕ್ಲಾತ್ತಾರ. ವರುಣ್ ಚಕ್ರವರ್ತಿ ಅವರು ಚಲೋ ಹಾಕ್ಲಾತ್ತಾರ. ಅಕ್ಷರ್ ಪಟೇಲ್ ಆಗಿರ್ಬೋದು, ಜಡೇಜಾ ಆಗಿರ್ಬೋದು. ನೋಡ್ರಿ ಎಲ್ಲರೂ ಗೆಚ್ಚ ಬಾಲಿಂಗ್ ಹಾಕ್ಲಾತ್ತಾರ. ಇದು ದುಬೈದ ಪಿಚ್ ಈಗ ಅದು ಹೆಂಗೆ ಕಂಡೀಷನ್ ಹೆಂಗೆ ಆಗ್ಬಿಟ್ಟೈತಂದ್ರೆ ಒಟ್ಟು ಸ್ಪಿನ್ ಬೌಲರ್ಗಳಿಗೆ ಅನುಕೂಲ ಆಗಂಗೆ ಆ ಪಿಚ್ ರೆಡಿ ಆಗಿಬಿಟ್ಟೈತ್ರಿ. ಒರೇ ಸ್ಪಿನ್ನರ್ಗಳಿಗೆ ಆಡ್ಸಾತಾರ ಅವರು. ಚಾಂಪಿಯನ್ ಟ್ರೋಫಿದು ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾ 2 ಸಲ ಕಪ್ ಗೆದ್ದಾರಿ. ಒಂದು ಯಾವಾಗ ಗೆದ್ದಾರಪ್ಪ ಅಂದ್ರೆ ಅದು ಹೆಂಗೆ ಗೆದ್ದಿದ್ದು ಕೊಟ್ರಂದ್ರೆ 2002ರಾಗ ಇಂಡಿಯಾ ಮತ್ತು ಶ್ರೀಲಂಕಾದು ಒಂದು ಫೈನಲ್ ಮ್ಯಾಚ್ ಇತ್ತು ರೀ. 2002ರಾಗ ಏನಾಯ್ತು, ಮಳೆ ಬತ್ತು ರೀ. 1ನೇ ದಿನ ಮಳೆ ಬತ್ತು, ಮತ್ತು 2ನೇ ದಿನ ಇಟ್ಟರು. 2ನೇ ದಿನನೂ ಮಳೆ ಬತ್ತು. ಅದಕ್ಕೆ ಅವ್ರು ಏನು ಮಾಡಿಬಿಟ್ರು, ICCದವರು ಅರ್ಧ ಕಪ್ ನಿಮಗೆ, ಅರ್ಧ ಕಪ್ ನಿಮಗೆ, ಹಂಗೆ ಹೋಳಿ ಏನು ಕೊಟ್ಟಿಲ್ಲ ಅವರು. ಅಂದ್ರೆ 2 ತಂಡಗಳು ಗೆದ್ದಂಗೆ ರೀ. ಅದಂತರೂ ಅಲ್ಲಿ ಆಡೋಕೆ ಆಗೇ ಇಲ್ಲ. ಅದು ಏನೋ ಮಳೆ ಬಂದಿದ್ದಕ್ಕೆ ಅದಕ್ಕೆ 2 ಟೀಮ್ ಗೆದ್ದಂಗೆ ಅಂತೇಳಿ ICCದವ್ರು ಹೇಳಿದ್ರಿ. ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ 2000ರಾಗ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ICC ಚಾಂಪಿಯನ್ ಟ್ರೋಫಿ ಫೈನಲ್ ಆಡ್ಯಾರ. ಅಲ್ಲಿ ಇಂಡಿಯಾ ನಾವು ಮ್ಯಾಚ್ ಸೋತೀವ್ರಿ. ಇನ್ನು ಅದು ಆದಮೇಲೆ ನಮ್ಮ ಇಂಡಿಯಾ ಯಾವಾಗ ಫೈನಲ್ ಬಂದಿತ್ತಪ್ಪ ಅಂದ್ರೆ ICC ಚಾಂಪಿಯನ್ ಟ್ರೋಫಿದಾಗ ಅಂದ್ರೆ 2013ರಾಗ್ರಿ. ಅದು ಯಾರು ಕೂಡ ಅಂದ್ರೆ ಇಂಗ್ಲೆಂಡ್ ಕೂಡ ನಾವು 5 ರನ್ನಿಂದ ಮ್ಯಾಚ್ ಅದು ಗೆದ್ದಿದ್ವಿ, ಫೈನಲ್ ಗೆದ್ದಿದ್ವಿ. ಅದಟ್ಟು ನಾವು ಕಪ್ ಗೆದ್ದಿದ್ವಿ ರೀ. ICC ಅದು ಏನು ಚಾಂಪಿಯನ್ ಟ್ರೋಫಿ 2013ರಾಗ ನಾವು ಗೆದ್ದಿದ್ವಿ. ಈಗ ನಮ್ಮ ಇಂಡಿಯಾ ಈಗ ನ್ಯೂಜಿಲ್ಯಾಂಡ್ ಕೂಡ ಆಡ್ಲಾಕತ್ತಾರ. ಈಗ ನ್ಯೂಜಿಲ್ಯಾಂಡ್ದು ನಮ್ದು ಎಂಥದ್ದು ಒಂದು ತಿಂಡಿಪ್ಪ ಅಂದ್ರೆ 2019 ICC ವಿಶ್ವಕಪ್ ಮ್ಯಾಚ್ ಸೆಮಿಫೈನಲ್ ಮ್ಯಾಚ್ ಇತ್ತ. ನಮ್ಮ ಹುಲಿ ಕ್ಯಾಪ್ಟನ್ ಇದ್ದರ್ರಿ. ಎಂಥ ಮ್ಯಾಚ್ ರೀ, ಕಣ್ಣಿಗೆ ಕಟ್ಟದಂಗೆ ಆಗೈತಿ. ನ್ಯೂಜಿಲ್ಯಾಂಡ್ ಫಸ್ಟ್ ಬ್ಯಾಟಿಂಗ್ ಆಡಿತ್ತು, ಬರೀ 239 ರನ್ ಹೊಡೆದಿದ್ರು ಅವರು. ಇಂಡಿಯಾದವರು ಬ್ಯಾಟಿಂಗ್ ಆಡಕ್ಕಂತ ಬಂದರು. ನಮ್ಮ KL ರಾಹುಲ್, ನಮ್ಮ ವಿರಾಟ್ ಕೊಹ್ಲಿ ಅವರು, ರೋಹಿತ್ ಶರ್ಮಾ ಅವರು 5 ರನ್ನಿಗೆ 3 ವಿಕೆಟ್ ಹೋಗ್ಬಿಟ್ಟು ಇನ್ನೇನಪ್ಪ ಮ್ಯಾಚ್ ಅಂದ್ರೆ ಅಂಥ ಟೈಮ್ದಾಗ ಅವನೊಂದು ಮಳೆ ಒಂದು ಕಾಡ್ಲಾಕತ್ತಿತ್ತು. ಅದು 2 ದಿನ ಆಡಿಸ್ಯಾರಿ. 1 ದಿನ ಮಳೆ ಆಗಿದ್ದಕ್ಕೆ 2ನೇ ದಿನನೂ ಆಡಿಸ್ಯಾರ. ಆ ಒಂದು ಮ್ಯಾಚ್ ಭಾಳ ದೊಡ್ಡ ಹೋಪ್ ಇದ್ದಿದ್ದು ಯಾರ ಮ್ಯಾಗ ಅಂದ್ರೆ ಒಂದು ಜಡೇಜಾ ಅವ್ರ ಮ್ಯಾಗ, ಇನ್ನೊಂದು MS ಧೋನಿ ಅವ್ರ ಮ್ಯಾಗ ಇತ್ತು. ಅವರು ಪ್ರಯತ್ನ ಮಾಡಿದ್ರು. ಲಾಸ್ಟ್ ಮೂಮೆಂಟಿಗೆ ಒಂದು ರನ್ಔಟ್ ಆಯ್ತು ನೋಡ್ರಿ. ಧೋನಿ ಅವ್ರು ಔಟ್ ಆದರು. ಧೋನಿ ಅವ್ರು ಔಟ್ ಆಗೋಣ ಮತ್ತು ಮ್ಯಾಚೇ ಹೋಗ್ಬಿಡ್ತಾರೆ. ಮತ್ತು ಕಥೆನೇ ಮುಗೀತು. ಅದೊಂದು ಏನೋ ಒಂದು ಎಮೋಷ್ನಲ್ ಟೈಮ್ ರೀ. ಅದು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಆ ಟೈಮ್ದಾಗ ಮನ್ಸಿಗೆ ಭಾಳ ಹರ್ಟ್ ಆಗಿತ್ತು, ಕಣ್ಣ ನೀರೆಲ್ಲ ಬಂದಿತ್ತು. ಯಾಕಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಹುಲಿ ಕ್ಯಾಪ್ಟನ್ ಇದ್ದರು. ಅದಾಡು ಸೆಮಿಫೈನಲ್ ಗೆದ್ದಿದ್ದು ಅಂದ್ರೆ ಮತ್ತು ಫೈನಲ್ ಕಪ್ ಸಿಗ್ತಿತ್ತು ನಮಗೆ. ಅಲ್ಲಿ ವಿಶ್ವಕಪ್ ಹೊಡಿತಿದ್ದು. ಏನು ಮಾಡ್ತಾರೆ, ಟೈಮ್ ಸುಮಾರು ಎಲ್ಲನೂ ಕೂಡಿ ಬರ್ಬೇಕಲ್ರಿ. ಈಗ ನಮ್ಮ ಇಂಡಿಯಾ ಮತ್ತು ಅದ ಒಂದು ಟೈಮ್ ಕೂಡಿ ಬಂದೈತಿ. ಅದ ಒಂದು ಶೇಡನ್ನು ತೀರಿಸ್ಕೊಳ್ಳೋ ಅಂಥ ಟೈಮ್ ಕೂಡಿ ಬಂದೈತಿ.
ಮತ್ತೆ ನ್ಯೂಜಿಲ್ಯಾಂಡ್ ಕೂಡ ನಾವು ಫೈನಲ್ ಆಡಕತ್ತೀವಿ. ಅದು ಸೆಮಿಫೈನಲ್ ಇತ್ತು, ಇದು ಫೈನಲ್ ತಿಂಡಿ ಐತ್ರಿ. ಇವ್ರಿಗಟ್ಟ ನಾವು ತಿಂಡಿ ಮುರಿಸ್ಬೇಕಾಗೈತೆ ನಾವು. ಯಾಕಂದ್ರೆ 2019 ನೋವು ನಮಗೆ ಭಾಳ ಕೆಟ್ಟ ಮನಸ್ಸಿನಾಗ ಕೂತು ಬಿಟ್ಟೈತಿ. ಈ ಮ್ಯಾಚ್ ಗೆದ್ದು ಕಪ್ ಹೊಡ್ಕೊಂಡು ಹೋದ್ವಿ ಅಂದ್ರೆ ಮತ್ತೇನೋ ಒಂದು ಮನಸ್ಸಿಗೆ ಸಮಾಧಾನ ಆಗತ್ತೆ. ನಾಳೆ ಮ್ಯಾಚ್ನಾಗ ನಮ್ಮ ಕಿಂಗ್ ಕೊಹ್ಲಿ ಸೆಂಚುರಿ ಹೊಡಿಬೇಕ್ರಿ, ಅದಾಟ್ ನಮ್ಗೆ ಆಸೆ ಐತಿ. ನಾಳೆ ಫೈನಲ್ ನಮ್ಮ ಇಂಡಿಯಾ ಪಕ್ಕ 100 ಗೆಲ್ತಾರ. ಈ ಚಾಂಪಿಯನ್ ಟ್ರೋಫಿ ಕಪ್ ಮಾತ್ರ ನಮ್ಮ ಇಂಡಿಯಾನ ಹೊಡ್ಕೊಂಡು ಹೋಗೋದ್ರಿ. ಏನ್ಯಾಕೆ ಖಾಲಿ ನಾವ್ನ ನಾಳೆ ಚಾಂಪಿಯನ್ ಟ್ರೋಫಿ ಫೈನಲ್ದಾಗ ನಮ್ಮ ಹುಲಿಗಳು, ನಮ್ಮ ಇಂಡಿಯಾದ ಯಾವ್ಯಾವ ಪ್ಲೇಯರ್ಗಳು ಯಾರ್ಯಾರು ಎಷ್ಟು ರನ್ ಹೊಡಿತಾರ ಅಂತ ಕಮೆಂಟ್ ಹಾಕ್ರಿ. ಯಾರು ಹೆಚ್ಚು ವಿಕೆಟ್ ತೆಗಿತಾರೆ ಅನ್ನೋಂಥದ್ದು ಕಮೆಂಟ್ ಹಾಕ್ರಿ. ನೋಡೋಣ ನಾಳೆ ಮ್ಯಾಚ್ ಮುಗಿಯೋಣ ಮತ್ತೆ ಬರ್ತೇನೆ ಅಂತ. ಇಲ್ಲಿ ಮಟ್ಟ ಈ ವಿಡಿಯೋ ಯಾರು ನೋಡತ್ರಿ ಎಲ್ಲರಿಗೂ ಧನ್ಯವಾದಗಳು. ಫೇಸ್ಬುಕ್ದಾಗ ನೋಡ್ತಿರೋ ಒಂದು ಫಾಲೋ ಹಾಕ್ರಿ, ಯೂಟ್ಯೂಬ್ದಾಗ ನೋಡ್ತಿರೋ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೇನೆ. ನಮಸ್ಕಾರ.